ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ನನ್ನ ಹಸ್ಬೆಂಡಿಗೆ ಫಸ್ಟ್ ಶಿಫ್ಟ್ ಇದ್ದಿದ್ದರಿಂದ ಅವರು ಕೂಡ ಡ್ಯೂಟಿಗೆ ಹೋದ್ರು. ಅದಾದಮೇಲೆ ನಮ್ಮ ಸುದೀಕ್ಷಾ ಇದ್ದಿದ್ಲು, ಅವಳಿಗೆ ಸಿಕ್ಕಾಬಟ್ಟೆ ಚಳಿ ಇದ್ರಿಂದ ಅವಳಿಗೆ ಈ ಥರ ಕವರ್ ಮಾಡಿಬಿಟ್ಟು ಚಿಂಟಿ ಟಿ ವಿ ಹಾಕ್ಕೊಟ್ಟು ಮಲಗಿಸಿ, ಇನ್ನು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು, ಇನ್ನು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಕೂಡ ಮುಗಿಸಿ, ಇನ್ನು ಅದಾದಮೇಲೆ ನಾವು ಕೂಡ ಟಿಫನ್ ಎಲ್ಲ ಮುಗಿಸಿ ಸಮೀಕ್ಷಾನ ಸ್ಕೂಲ್ ಹತ್ರ ಬಿಟ್ಟು ಬಂದು, ಇನ್ನು ಅವಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇರೋದ್ರಿಂದ ಸಂಜೆ ಸ್ವಲ್ಪ ಡ್ರೆಸ್ ಆಲ್ಟ್ರೇಷನ್ ಇತ್ತು, ಅದನ್ನು ಕೂಡ ಮಾಡಿಟ್ಟೆ. ಅಷ್ಟರಲ್ಲಿ ಮತ್ತೆ ಸಮೀಕ್ಷಾನ ಕರ್ಕೊಂಬರೋಣ ಸ್ಕೂಲ್ ಹತ್ರ ಹೋಗಿ ಅಂತ ಹೋದೆ. ಅವಳಿಗೆ ಟೆಸ್ಟ್ ಇರೋದ್ರಿಂದ ಇವತ್ತೊಂದು ಸ್ವಲ್ಪ ಟೆಸ್ಟ್ ಎಲ್ಲ ಬರೀಲಿ ಅಂತ ಹೇಳಿ ಟೆಸ್ಟ್ ಎಲ್ಲ ಬರೆಸಿ ಮಧ್ಯಾಹ್ನ ಮೇಲೆ ಪರ್ಮಿಷನ್ ಕೇಳಿ ಕರ್ಕೊಂಬಂದೆ. ಇನ್ನು ಅವಳನ್ನ ಕರ್ಕೊಂಬಂದು ಫ್ರೆಶ್ ಅಪ್ ಮಾಡಿ ಅವಳಿಗೂ ಕೂಡ ಊಟನೆಲ್ಲ ಮುಗಿಸಿ, ಅವಳಿಗೆ ಜ್ಯುವೆಲ್ಸು ಮತ್ತು ಮೇಕಪ್ ಅವರೇ ಹಾಕ್ತೀವಿ ಅಂತ ಹೇಳಿದ್ರು. ಅವಳನ್ನ ಈ ಥರ ಎಲ್ಲ ರೆಡಿ ಮಾಡಿ ನಾವು ಮತ್ತು ಜಡೆ ಮತ್ತು ಅವರು ಕೊಟ್ಟಿದ್ರಲ್ಲ ಡ್ರೆಸ್ಸು ಅದನ್ನು ಹಾಕಿ ಕಳಿಸ್ಬೇಕಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಹಾಕಿ ಅವಳು ಕೂಡ ಮನೇಲಿ ಪೂಜೆನೆಲ್ಲ ಮುಗಿಸಿ ಅವಳು ಕೂಡ ಡ್ಯಾನ್ಸ್ ಕ್ಲಾಸ್ ಹತ್ರ ಹೋದ್ಲು. ಅದಾದಮೇಲೆ ನಾವು ಸಂಜೆ ಮೇಲೆ ದೇವ್ರ ದೀಪನೆಲ್ಲ ಹಚ್ಚಿ ನನ್ನ ಹಸ್ಬೆಂಡು ಕೂಡ ಅಷ್ಟರಲ್ಲಿ ಬಂದರು. ನಾವು ಕೂಡ ಎಲ್ಲರೂ ರೆಡಿಯಾಗಿ ಇನ್ನು ದೇವಸ್ಥಾನದ ಹತ್ರ ಹೋದ್ವಿ. ನಾವು ಆ್ಯಕ್ಚುಲಿ ಹೋದಾಗ್ಲೇ ಒಂದು 5:45 ಹತ್ರ ಆಗಿತ್ತು. ಸೊ ಹಾಗಾಗಿ ಬೇಗನೆ ಹೋದ್ವಿ. ಇನ್ನು ಅಲ್ಲಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಇಲ್ಲಿ 25ನೇ ವರ್ಷದ ಶ್ರೀ ಕಾಲಭೈರವ ಅಷ್ಟಮಿ ಹಾಗೂ ಶ್ರೀ ಸಹಸ್ರ ಚಂಡಿಕಾ ಯಾಗ ಪೂಜೆ ನಡೀತಾ ಇತ್ತು. ಸೊ ಹಾಗಾಗಿನೇ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿರೋದು. 25 ಇಯರ್ಸ್ ಆಗಿರೋದ್ರಿಂದ ದೇವಸ್ಥಾನದ ಅಲಂಕಾರ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಆಮೇಲೆ ಬರೋಕ್ಕಾಗಲ್ಲ, ಈಗೇ ದೇವ್ರ ದರ್ಶನನೆಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಅಲ್ಲೇ ದೇವ್ರ ದರ್ಶನ ಮಾಡಿಕೊಂಡು, ಹಾಗೆ ಇಲ್ಲಿ ಅಡ್ಡೆ ಎಲ್ಲ ಇಟ್ಟಿದ್ರಲ್ಲ, ಸೊ ಅದನ್ನು ಎಲ್ಲ ನೋಡಿಕೊಂಡು ಅಲ್ಲಿಗೂ ಎಲ್ಲ ಕೈ ಮುಕ್ಕೊಂಡು, ಇನ್ನು ನಾವು ನನ್ನ ಮಗಳನ್ನ ಯಾವ ರೀತಿ ರೆಡಿ ಆಗಿದ್ದಾಳೆ ಅಂತ ನೋಡಿದ್ವಿ. ನನ್ನ ಮಗಳು ಯಾವ ರೀತಿ ಕಾಣಿಸ್ತಿದ್ದಾಳೆ ಹೇಳಿ, ನನಗಂತೂ ಅವಳು ಗೊಂಬೆ ಥರ ಕಾಣಿಸ್ತಿದ್ಲು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸ್ಟೇಜ್ ಕೂಡ ಎಲ್ಲ ರೆಡಿಯಾಗಿತ್ತು. ಇನ್ನು ಫೈನಲಿ ಮಕ್ಕಳದ್ದು ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಸ್ವಲ್ಪ ಲೇಟ್ ಆಗಿಬಿಡ್ತು ಸ್ಟಾರ್ಟ್ ಆಗೋದ್ರೊಳಗಡೆ. ನಾವು ಕೂಡ ಬೇಗನೆ ನನ್ನ ಮಗಳು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಬೇಕು ಅಂತ ಹೇಳಿ ಮುಂದೆನೇ ಸೀಟ್ ಇಟ್ಕೊಂಡು ಕುತ್ಕೊಂಡ್ಬಿಟ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಆಗಿ ನನ್ನ ಫ್ರೆಂಡ್ ಎಲ್ಲ. ನನ್ನ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ನ ಮಾಡಿದ್ರು. ಅವರಿಗೆ ಈ ಸಲ ಬಂದುಬಿಟ್ಟು ಎರಡು ಡ್ಯಾನ್ಸ್ ಇತ್ತು. ಸೊ ಹಾಗಾಗಿ ಅದನ್ನು ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನನಗಂತೂ ಇದನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಿತ್ತು. ನನ್ನ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗೆ ನಾವೆಲ್ಲ ಈ ಥರ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದರೆ ನಮ್ಮನೆ ತರಲೆ ಸುಬ್ಬಮ್ಮ ಪ್ರೋಗ್ರಾಮ್ ನೋಡೆ ಅಂದರೆ ಮೊಬೈಲ್ ನೋಡ್ತಾ ಕೂತಿದ್ದಾಳೆ. ಈ ಮಕ್ಕಳೇ ಹಾಗೆ ಅಲ್ವಾ, ಮೊಬೈಲ್ ನೋಡೋದ್ರಲ್ಲೇ ಬ್ಯುಸಿ ಆಗೋಗ್ಬಿಡ್ತಾರೆ. ಮನೇಲಿ ನೋಡಲ್ಲ, ಇಲ್ಲಿ ನೋಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಪ್ರೋಗ್ರಾಮ್ ನೋಡಬೇಕು ಅಂದರೆ ಅವ್ರಿಗೆ ಈ ಥರ ಕೊಟ್ಟು ಕೂರಿಸ್ಬೇಕು. ಇನ್ನು ಫೈನಲಿ ಪ್ರೋಗ್ರಾಮ್ ಎಲ್ಲ ಮುಗಿಯೋದ್ರೊಳಗಡೆ ರಾತ್ರಿ 10:30 ಆಗೋಗ್ಬಿಡ್ತು. ಇನ್ನು ಲಾಸ್ಟಲ್ಲಿ ಇನ್ನು ಗ್ರೂಪ್ ಫೋಟೋ ಇತ್ತು. ಯಾವಾಗ್ಲೂ ಪೇರೆಂಟ್ಸ್ನ ಕರೀತಾರೆ, ಪ್ರತಿ ಸಲ ನಾನು ಹೋಗ್ತಿದ್ದೆ, ಈ ಸಲ ನನ್ನ ಹಸ್ಬೆಂಡ್ನ ಕಳಿಸಿದ್ದೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಅವರು ಎಲ್ಲ ಫೋಟೋಸು ಎಲ್ಲ ತೆಗೆಸ್ಕೊಂಡು ಇನ್ನು ನಾವು ಮನೆಗೆ ಬರೋದ್ರೊಳಗಡೆ ಲೇಟ್ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.